2026ರ ಐಪಿಎಲ್ಗೆ ಸಿದ್ಧವಾಗ್ತಾ ಇರುವಂತ ಫ್ರಾಂಚೈಸಿಗಳಲ್ಲಿ ಮೇಜರ್ ಸರ್ಜರಿಗಳೇ ಆಗ್ತಾ ಇವೆ. ಅದರಲ್ಲೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಫ್ರಾಂಚೈಸಿ ಮಾರಾಟ, ಆಟಗಾರರ ರಿಲೀಸ್, ಕೋಚ್ ಚೇಂಜ್ ಹೀಗೆ ಬಿಗ್ ಟ್ವಿಸ್ಟ್ಗಳೇ ಸಿಕ್ಕಿವೆ. ವುಮೆನ್ಸ್ ಟೀಮ್ನಲ್ಲಿ ಜಸ್ಟ್ 4 ಸೇಫ್ ಆಗಿದ್ದು ಉಳಿದವರೆಲ್ಲ ಹೊರಬಿದ್ದಿದ್ದಾರೆ. ಸೊ ಮುಂದಿನ ಸೀಸನ್ಗೆ ಸಿದ್ಧವಾಗ್ತಾ ಇರುವಂತ RCBಯ ಮೆನ್ಸ್ ಅಂಡ್ ವುಮೆನ್ಸ್ ಟೀಮ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಾ ಇವೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ರಿಟೇನ್, ರಿಲೀಸ್, ಟ್ರೇಡ್ ವಿಂಡೋ, ಕ್ಯಾಶ್ ಡೀಲ್ ಅಂತ IPL ಫ್ರಾಂಚೈಸಿಗಳಲ್ಲಿ 10 ಲೆಕ್ಕಾಚಾರಗಳು ನಡೀತಾ ಇವೆ. ಆಟಗಾರರ ರಿಟೆನ್ಷನ್ ಡೆಡ್ಲೈನ್ಗೆ ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಇನ್ನು ಈ ಬಾರಿ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಮೆಗಾ ಹರಾಜು ನಡೆಯೋದ್ರಿಂದ ಎಲ್ಲಾ ಫ್ರಾಂಚೈಸಿಗಳು ಗರಿಷ್ಠ 5 ಮಾತ್ರ ಉಳಿಸಿಕೊಂಡು ಮಿಕ್ಕವರನ್ನ ರಿಲೀಸ್ ಮಾಡಲೇಬೇಕು. ಒಂದು ಫ್ರಾಂಚೈಸಿ ಗರಿಷ್ಠ 5 ಉಳಿಸಿಕೊಳ್ಳೋಕೆ ಬಯಸಿದ್ರೆ ಅದರಲ್ಲಿ ಒಬ್ರು ಅನ್ಕ್ಯಾಪ್ಡ್ ಆಟಗಾರ್ತಿ ಇರಬೇಕು. ಅಂದ್ರೆ ರಾಷ್ಟ್ರೀಯ ತಂಡದ ಪರ ಆಡದೆ ಇರುವಂತ ಆಟಗಾರ್ತಿಯನ್ನ ಸೇರಿ 5 ಉಳಿಸಿಕೊಳ್ಳಬಹುದು. ಆದ್ರೆ RCB ಫ್ರಾಂಚೈಸಿ 4 ರಿಟೇನ್ ಮಾಡ್ಕೊಂಡಿದೆ. ಅದಕ್ಕೆ ಕಾರಣ ಕೂಡ ಇದೆ. ಯಾಕಂದ್ರೆ ಅನ್ಕ್ಯಾಪ್ಡ್ ಆಗಿರುವಂತಹ ಪ್ಲೇಯರ್ಗಳ ಪೈಕಿ ಕಳೆದ ಸೀಸನ್ ನಲ್ಲಿ ನಿರೀಕ್ಷಿತ ಪ್ರದರ್ಶನ ಬಂದಿರಲಿಲ್ಲ. ಹೀಗಾಗಿ ಯಾರನ್ನೂ ಕೂಡ ಅನ್ಕ್ಯಾಪ್ಡ್ ಆಟಗಾರ್ತಿಯನ್ನ ಉಳಿಸಿಕೊಂಡಿಲ್ಲ. ಮೆಗಾ ಹರಾಜಿಗೂ ಮುನ್ನ 4 ಉಳಿಸಿಕೊಂಡ RCB. ಇನ್ನು ಮೆಗಾ ಹರಾಜಿಗೂ ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕಿ ಸ್ಮೃತಿ ಮಂದಾನ ಅವರನ್ನ RCB ಫ್ರಾಂಚೈಸಿ ಮೊದಲ ಆಯ್ಕೆಯ ಆಟಗಾರ್ತಿಯಾಗಿ ರಿಟೇನ್ ಮಾಡ್ಕೊಂಡಿದೆ. ಅದರಂತೆ ಸ್ಮೃತಿ ಮಂದಾನ ಅವರಿಗೆ RCB 3.5 ಕೋಟಿ ರೂಪಾಯಿ ಸಂಭಾವನೆ ನೀಡಲಿದೆ. ಅಂಡ್ ಸೆಕೆಂಡ್ ಆಪ್ಷನ್ ಆಗಿ ಆಸ್ಟ್ರೇಲಿಯಾದ ಆಲ್ರೌಂಡರ್ ಎಲ್ಲಿಸ್ ಪೆರ್ರಿ ಅವರನ್ನು ಆಯ್ಕೆ ಮಾಡಿದೆ. ಎಲ್ಲಿಸ್ ಪೆರ್ರಿಗೆ RCB ಫ್ರಾಂಚೈಸಿ 2.5 ಕೋಟಿ ರೂಪಾಯಿ ಸಂಭಾವನೆ ನೀಡಲಿದೆ. ಇನ್ನು ಟೀಮ್ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಆಗಿರುವಂತಹ ವಿಕೆಟ್ ಕೀಪರ್ ಬ್ಯಾಟರ್ ರಿಚಾ ಘೋಷ್ ಆಯ್ಕೆಯಾಗಿದ್ದಾರೆ. ಕಳೆದ 3 ಸೀಸನ್ಗಳಿಂದ RCB ಪರ ಕಣಕ್ಕಿಳಿತಾ ಇರುವಂತಹ ರಿಚಾ ಘೋಷ್ಗೆ RCB 1.75 ಕೋಟಿ ರೂಪಾಯಿ ಪಾವತಿ ಮಾಡಲಿದೆ. ಹಾಗೆ ಕನ್ನಡತಿ ಟಗರು ಪುಟ್ಟಿ ಅಂತಾನೆ ಕರೆಸಿಕೊಳ್ಳುವಂತ ಶ್ರೇಯಾಂಕ ಪಾಟೀಲ್ ಅವರನ್ನು ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 4ನೇ ಆಟಗಾರ್ತಿಯಾಗಿ ಆಯ್ಕೆ ಮಾಡಿಕೊಂಡಿದೆ. ಅದರಂತೆ ಶ್ರೇಯಾಂಕಾಗೆ RCBಯಿಂದ 1 ಕೋಟಿ ರೂಪಾಯಿ ಸಂಭಾವನೆ ಸಿಗಲಿದೆ. ಇನ್ನು ಕಳೆದ ಸೀಸನ್ ಅಲ್ಲಿ ಶ್ರೇಯಾಂಕ ಇಂಜುರಿ ಕಾರಣದಿಂದಾಗಿ ಇಡೀ ಟೂರ್ನಿಂದಲೇ ರೂಲ್ಡ್ ಔಟ್ ಆಗಿದ್ರು. ಮಹಿಳಾ ಪ್ರೀಮಿಯರ್ ಲೀಗ್ನ 4ನೇ ಆವೃತ್ತಿಯ ಮೆಗಾ ಹರಾಜು ಇದೇ ತಿಂಗಳ 27ರಂದು ನಡೆಯುವಂತಹ ಸಾಧ್ಯತೆಗಳಿವೆ. ಇನ್ನು ಮೆಗಾ ಆಕ್ಷನ್ ನಲ್ಲಿ ಬಿಗ್ ಪ್ಲೇಯರ್ಗಳ ಮೇಲೆ ಫ್ರಾಂಚೈಸಿ ಕಣ್ಣಿಟ್ಟಿದ್ದು ಕೋಚಿಂಗ್ ವಿಭಾಗದಲ್ಲೂ ಕೂಡ ಮೇಜರ್ ಸರ್ಜರಿಯನ್ನ ಮಾಡಲಾಗಿದೆ. RCB ವುಮೆನ್ಸ್ ತಂಡಕ್ಕೆ ಹೊಸ ಕೋಚ್ ನೇಮಕ. 2026ರ IPLಗೂ ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಮಹತ್ವದ ಬದಲಾವಣೆ ಮಾಡಲಾಗಿದೆ. ಹಾಲಿ ಕೋಚ್ ಲುಕ್ ವಿಲಿಯಮ್ಸ್ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಬ್ಯುಸಿ ಆಗಿರೋದ್ರಿಂದ ಅಸಿಸ್ಟೆಂಟ್ ಕೋಚ್ ಮಲೋಲಾ ರಂಗರಾಜನ್ಗೆ ಕೋಚ್ ಆಗಿ ಪ್ರಮೋಷನ್ ನೀಡಲಾಗಿದೆ. ಇಂಗ್ಲೆಂಡ್ ಮಹಿಳಾ ತಂಡದ ಮಾಜಿ ಆಟಗಾರ್ತಿ ಅನ್ಯಾ ಶಬ್ರುಸೋಲ್ RCBಯ ಮಹಿಳಾ ತಂಡದ ಬೌಲಿಂಗ್ ಕೋಚ್ ಆಗಿ ನೇಮಕಗೊಂಡಿದ್ದಾರೆ. ಹೀಗೆ ಆಕ್ಷನ್, ಕೋಚಿಂಗ್ ಸ್ಟಾಫ್ಸ್ ಅಂತ ಒಂದಷ್ಟು ಬದಲಾವಣೆಗಳ ನಡುವೆಯೇ ಫ್ರಾಂಚೈಸಿ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಕೂಡ ಹೊರಬಿದ್ದಿದೆ. RCB ಫ್ರಾಂಚೈಸಿ ಮಾರಾಟ ಅಧಿಕೃತವಾಗಿ ಘೋಷಣೆ. ಕಳೆದ 2 ವರ್ಷಗಳಲ್ಲಿ RCB ತಂಡ ಚಾಂಪಿಯನ್ ಪಟ್ಟಕ್ಕೇರಿದೆ. 2024ರಲ್ಲಿ ವುಮೆನ್ಸ್ ಅಂಡ್ 2025ರಲ್ಲಿ ಮೆನ್ಸ್ ತಂಡ ಚಾಂಪಿಯನ್ ಪಟ್ಟಕ್ಕೇರಿದೆ. ಆದರೆ ಇತ್ತೀಚಿನ ಕೆಲ ತಿಂಗಳುಗಳಿಂದ ಫ್ರಾಂಚೈಸಿಯ ಮಾರಾಟದ ಬಗ್ಗೆ ಪದೇ ಸುದ್ದಿ ಆಗ್ತಾನೆ ಇದೆ. ಫ್ರಾಂಚೈಸಿ ಮಾರಾಟವಾಗೋದು ಈಗ ಅಧಿಕೃತವಾಗಿ ದೃಢಪಟ್ಟಿದೆ. RCB ಮೆನ್ಸ್ ಅಂಡ್ ವುಮೆನ್ಸ್ ಟೀಮ್ ಮಾಲೀಕರಾಗಿರುವಂತ ಡಿಯಾಜಿಯೋ ತಮ್ಮ ಸಂಪೂರ್ಣ ಪ್ರಕ್ರಿಯೆಯನ್ನು ಆರಂಭ ಮಾಡಿದೆ. ಮಾರ್ಚ್ 31, 2026ರ ಒಳಗೆ ಮಾರಾಟ ಪ್ರಕ್ರಿಯೆ ಪೂರ್ಣಗೊಳ್ಳುವಂತ ಭರವಸೆ ನೀಡಿದೆ. ಡಿಯಾಜಿಯೋ 2 ತಂಡಗಳನ್ನ ಸೇರಿ ಅಂದ್ರೆ ಮೆನ್ಸ್ ಅಂಡ್ ವುಮೆನ್ಸ್ ಟೀಮ್ ಅನ್ನ ಸೇರಿ $2 ಬಿಲಿಯನ್ ಬೇಡಿಕೆ ಇಟ್ಟಿದೆ. ಇನ್ನು RCB ಖರೀದಿಗೆ ಪಾರ್ಥ್ ಜಿಂದಾಲ್ ಗ್ರೂಪ್, ಅದಾನಿ ಗ್ರೂಪ್, ಪೂನಾವಾಲಾ ಗ್ರೂಪ್ ನಡುವೆ ಭಾರಿ ಪೈಪೋಟಿ ನಡೀತಾ ಇದೆ. ಒಟ್ನಲ್ಲಿ IPL ಹತ್ತಿರವಾದಂತೆಲ್ಲ ತಂಡಗಳಲ್ಲಿ ಅತಿದೊಡ್ಡ ಬದಲಾವಣೆಗಳೇ ಆಗ್ತಾ ಇವೆ. ಆಲ್ರೆಡಿ 5 ಫ್ರಾಂಚೈಸಿಗಳು ಕೂಡ ರಿಟೈನ್ ಮಾಡಿಕೊಂಡಿರುವಂತಹ ಆಟಗಾರರ ಪಟ್ಟಿಯನ್ನ ರಿಲೀಸ್ ಮಾಡಿವೆ. ಅದರಲ್ಲೂ RCBಯಲ್ಲಿ ಪ್ಲೇಯರ್ಗಳು, ಕೋಚ್ ಜೊತೆಗೆ ಓನರ್ ಕೂಡ ಬದಲಾಗ್ತಾ ಇರೋದು ಭಾರಿ ಕುತೂಹಲ ಮೂಡಿಸಿದೆ. ನಮಸ್ಕಾರ.